ಎಲ್ಲಿಟ್ಕೊಂಡಿದ್ಯಾ ಕಣ್ಣ? ಜೇಬಲ್ಲಿ ತಾವೆಲ್ಲ ಇಟ್ಟಿದ್ರು. ಡಿಕ್ಕಿ ಹೊಡೆದು ತಮಾಷೆ ಮಾಡ್ತಿದ್ಯಾ? ಅರೆ ರೋಡಲ್ಲಿ ಹೋಗೋರ್ ಜೊತೆ ತಮಾಷೆ ಮಾಡ್ಕೊಂಡು ನನಗೇನಾಗಬೇಕಾಗಿದೆ? ನಿಮ್ಮಂತ ಹುಡುಗರ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ಮಾತ್ ನಟ್ಟಿಗಿರ್ಲಿ. ನೋಡಿದ್ರು ನೋಡದೆ ಇರೋ ತರ ನಾಟಕ ಮಾಡೋದು, ಡಿಕ್ಕಿ ಹೊಡೆಯೋದು, ಟಚ್ ಮಾಡೋದು, ಆಮೇಲೆ ಸಾರಿ ಅಂತ ಕೇಳೋದು, ಎತ್ತ ಕೈ ಕೊಡೋದು, ಏಟಾಯ್ತಾ ಅಂತ ಮಾತು ಶುರು ಮಾಡೋದು, ಮನೆಯಲ್ಲಿ ಕಾಲೇಜ್ ಯಾವುದು ನಿಮ್ ನಂಬರ್ ಕೊಡ್ತೀರಾ? ಇದೇ ತಾನೇ ನಿಮ್ ಟ್ರಿಕ್ಸ್. ಡಿಸ್ಗಸ್ಟಿಂಗ್. ನನ್ನಲ್ಲಿ ಯಾವ ಥಾಟ್ಸು ಇರಲಿಲ್ಲ. ನೀವು ಹುಡುಗಿರೇನು ಕಮ್ಮಿ ಇಲ್ಲ. ನಮ್ಮ ಮನಸ್ಸಲ್ಲಿ ಇಲ್ಲದೆ ಇರೋದನ್ನ ನೀವೇ ಕಲ್ಪನೆ ಮಾಡೋದು, ಆಮೇಲೆ ಅದೇ ಸತ್ಯ ಅನ್ನೋ ಭ್ರಮೆಯಲ್ಲಿ ಬದುಕ್ತೀರಾ. ಹೌದೌದು, ನೀವು ಹುಡುಗರು ಬಹಳ ಒಳ್ಳೆಯವ್ರಲ್ವಾ? ಮತ್ತಿನ್ನೇನು, ನಿಮ್ಮಂತ ಹುಡುಗಿಯರು ಪಾಶ್ ಆಗಿರೋ ಹುಡುಗರು ನೋಡಿದ್ರೆ ಸಾಕು, ಸೊಂಟದಲ್ಲಿ ಕೈಯಲ್ಲಿ ಎನರ್ಜಿನೇ ಇಲ್ದಂಗೆ ಬಿದೋಗ್ಬಿಡ್ತೀರಾ. ನಾವು ಪಾಪ ಅಂತ ಎತ್ತಕ್ಕೆ ಬಂದ್ರೆ ಅದನ್ನೇ ಅಡ್ವಾಂಟೇಜ್ ತೊಗೊಂತೀರಾ. ಏಯ್, ಸುಮ್ನೆ ಏನೇನೋ ಮಾತಾಡ್ಬೇಡ. ಅಲ್ವಾ ಮತ್ತೆ? ಅದೇ ಬಡವ್ರ ಹುಡುಗ ಆಗಿರ್ಲಿ, ಅವ್ನು ಬೇಕಂತ ಡಿಕ್ಕಿ ಹೊಡೆದ್ರು ನಮಗೆ ಜಗಳ ಅಂತ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ತೀರಾ. ಹೇಯ್, ಇದನ್ನೆಲ್ಲ ನೀವು ಹುಟ್ಟಾಗ್ಲೇ PhD ಮಾಡ್ಕೊಂಡ್ ಬರ್ತೀರಾ? ಹೌದೌದು, ತಪ್ಪನ ಒಪ್ಕೊಳ್ಳೋ ಬುದ್ಧಿ ನಿಮ್ಮಂತವ್ರಿಗೆ ಇದ್ರೆ ತಾನೆ ಎಲ್ಲ ನಮ್ಮೇಲೇನೆ ಎತ್ತಾಗ್ತೀರಾ. ನಿಮ್ಮಂತವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ನೋಡು ಗಂಭೀರವಾಗಿ ಕೈ ಕೆಳಗಿಳಿಸಿ ಮಾತಾಡು. ಏನೋ ಮಾಡ್ತೀಯಾ? ಇವಳಿಗೇನಾಯ್ತು? ಇಷ್ಟು ಜೋರಾಗಿ ಜಗಳ ಆಡ್ತಿದ್ದಾಳಲ್ವಾ? ಏನೋ ಮಾಡ್ತೀಯಾ? ದರ್ಪ ನನ್ನ ಹತ್ರ ತೋರಿಸ್ಬೇಡ ಇಲ್ಲಿ, ಸರಿ? ಏನ್ ಮಾಡ್ತಿದ್ಯಾ? ಬಿಡು ನವ್ಯ. ನಿನ್ಗೆ ಯಾಕೆ ಇಷ್ಟೊಂದು ಕೋಪ? ನೀನ್ ಕೋಪ ಮಾಡ್ಕೊಂಡಿದ್ದನ್ನ ನಾನು ನೋಡಿದ್ದು ಫಸ್ಟ್ ಟೈಮ್. ಮತ್ತೆ ಕಣ್ ಕಾಣಿಸಲ್ವಾ? ಡಿಕ್ಕಿ ಹೊಡಿತಾನೆ. ಏನೋ ತಪ್ಪಿ ಹೊಡೆದಿರ್ಬೋದು, ಅದಕ್ಕೆ ಇಷ್ಟೊಂದು ಮಾತಾಡ್ಬೇಕಾಗಿತ್ತಾ? ಅವನು ನಿಧಾನವಾಗಿ ಮಾತಾಡಿದ್ರೆ ನಾನು ನಿಧಾನವಾಗಿ ಮಾತಾಡ್ತಿದ್ದೆ. ಅದನ್ನ ಬಿಟ್ಟು ಮೈ ಮೇಲೆ ದೆವ್ವ ಬರಂಗ ಆಡ್ತಿದ್ದ, ಅದಕ್ಕೆ ಸರಿಯಾಗಿ ಹೋಗ್ದೆ. ನೀನೇನೋ ಸಾಫ್ಟ್ ಆಗಿರೋ ಹುಡುಗಿ ಅನ್ಕೊಂಡ್ರೆ ದುರ್ಗಿ ಥರ ಆಡ್ತೀಯ. ಯಾಕೆ ಹಾಗಂತಿದ್ಯಾ? ನಾನು ಮುಂಚೆ ಕೋಪ ಮಾಡ್ಕೊಳ್ಳೋ ಸಿಚುವೇಶನ್ ಬಂದೇ ಇರಲಿಲ್ಲ, ಅದಕ್ಕೆ ನೀನು ನಾನು ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ ಅಷ್ಟೇ. ಆಗಿರ್ಬೋದು, ನಾನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಹೌದು, ನೀನು ಮೆಡಿಕಲ್ ಶಾಪಿಂದ ಬರೋಕ್ಕೆ ಯಾಕೆ ಅಷ್ಟೊಂದು ಲೇಟ್ ಮಾಡಿದೆ? ನೀನು ಬೇಗ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಗೊತ್ತಾ? ಹೌದಮ್ಮ, ತಪ್ಪೆಲ್ಲ ನಂದೆ. ಮೆಡಿಕಲ್ ಶಾಪ್ ಏನು ನನ್ನ ಮಾವನ ಮಗಂದಲ್ವಾ? ಸರಿ ಬಿಡು, ಆಯ್ತು. ಶ್ರುತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಟೈಮ್ ಇಲ್ಲ. ನಾನು ನಿನ್ನ ಸೀನಿಯರ್, ನನಗೆ ರೆಸ್ಪೆಕ್ಟ್ ಇಲ್ವಾ? ನೋಡು, ರೋಡಲ್ಲಿ ಈ ಥರ ಜೋರಾಗಿ ಮಾತಾಡೋದು ಚೆನ್ನಾಗಿರಲ್ಲ. ಅದೇನು ಹೇಳಕ್ಕೆ ಬಂದಿದ್ಯಾ ಬೇಗ ಹೇಳ್ಬಿಟ್ಟು ಹೋಗು. ಅವಳು ಇಲ್ಲೇ ಇರ್ತಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ. ಶ್ರುತಿ, ನೀನು ಮಾತಾಡಿ ಬಾ, ನಾನು ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ. ನೋ ಶ್ರುತಿ, ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ನಾನು ಒಪ್ಕೊಳ್ಳೋಕೆ ನಿನಗೆ? ನಿನಗೂ ಗೊತ್ತು ನಾನು ನಿನ್ನನ್ನು ಇಷ್ಟಪಡ್ತಿಲ್ಲ ಅಂತ. ಸುಮ್ಮನಿರೋಕೆ ಏನು ನಿನಗೆ? ನನ್ನ ಮನಸ್ಸಲ್ಲಂಥ ಭಾವನೆ ಇಲ್ಲ, ಬರೋದು ಇಲ್ಲ. ನೋಡು, ಒಂದೇ ಒಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಮನಸ್ಸಲ್ಲಿ ಏನೂ ಇಲ್ಲ ಅಂದಮೇಲೆ ಏನು ಯೋಚನೆ ಮಾಡೋದು? ನೀನು ನನ್ನ ಮದುವೆ ಆದರೆ ನಿನ್ನ ರಾಣಿ ಥರ ನೋಡ್ಕೋತೀನಿ. ನಾನು ರಾಣಿ ಥರ ಬದುಕದೇ ಇದ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ನಾನು ಮದುವೆ ಆಗಲ್ಲ. ಸುಮ್ಮನೆ ನಾನು ಹೇಳೋದು ಕೇಳು. ಏನು ಕೇಳೋದು? ಚಿಕ್ಕಮ್ಮನ ದೂರದ ಸಂಬಂಧ ಅಂತ ಏನೋ ನಗ್ನಗ್ತಾ ಮಾತಾಡಿದೆ, ಅದಕ್ಕೆ ನೀನು ಬೇರೆ ಅರ್ಥ ತಗೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆ? ನನ್ನಲ್ಲೇನು ಪ್ರಾಬ್ಲಮ್ ಇದೆ? ಏನೂ ಪ್ರಾಬ್ಲಮ್ ಇಲ್ಲ. ನಾನು ಕಾಲೇಜಿಗೆ ಬರೋದು ಓದಕ್ಕೆ, ಪ್ರೀತಿ ಮಾಡೋಕ್ಕಲ್ಲ. ಹೌದು, ಹೋದ ವರ್ಷ ನಿರೀಕ್ಷಾ ಜೊತೆ ಸುತ್ತಾಡ್ತಿದ್ದೆ ಅಲ್ವಾ? ಈ ವರ್ಷ ಏನಾಯ್ತು? ಬೋರ್ ಆಯ್ತಾ? ನಿರೀಕ್ಷೆನಾ? ಇಲ್ಲಪ್ಪ, ನಾನೇನು ಅವಳು ಪ್ರೀತಿ ಮಾಡ್ತಿರ್ಲಿಲ್ಲ. ಅವಳು ನನ್ನ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿಲ್ಲ ಅಷ್ಟೇ. ಹೌದು, ನನಗೆಲ್ಲ ಗೊತ್ತು. ನಿಮಗೆಲ್ಲ ಊರೆಲ್ಲ ಸುತ್ತಾಡೋಕ್ಕೆ ಒಂದು ಗರ್ಲ್ ಫ್ರೆಂಡ್ ಅಂತ ಜೊತೆಲಿರೋಕ್ಕೆ ಒಂದು ಹುಡುಗಿ ಬೇಕಷ್ಟೇ, ಅದಕ್ಕಿದೆಲ್ಲ ಆಟ ಆಡೋದು. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮತ್ತೆ ಒಂದ್ಸಲ ರಾಣಿ ಥರ ನೋಡ್ಕೋತೀನಿ, ಪ್ರೀತಿ ಗೀತಿ ಅಂತೆಲ್ಲ ಬಂದರೆ ಸರಿಗಿರಲ್ಲ. ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಪಬ್ಲಿಕ್ ಮುಂದೆ ನಿನ್ನ ಮರ್ಯಾದೆ ಹೋಗೋ ಥರ ಮಾಡ್ಕೋಬೇಡ. ಅಕ್ಕ, ಬೆಳಗ್ಗೆ ಹಾಲು ತರಕ್ಕೆ ಹೋದಾಗ ಹೇಮಾ ಸಿಕ್ಕಿದ್ರು. ಹೇಮಾನ? ಯಾರೋ ಅದು? ನಿನ್ನ ಗರ್ಲ್ ಫ್ರೆಂಡಾ? ಇಲ್ಲ, ಅದೇ ನಿನ್ನ ಸ್ಕೂಲ್ ಮೇಟು. ನಾಟಕ ಎಲ್ಲ ಮಾಡ್ತಿದ್ರು, ಇವಾಗ ಸೀರಿಯಲ್ ಹೀರೋಯಿನ್ ಕೂಡ ಆಗಿದ್ದಾರೆ. ಮೊನ್ನೆ ಜಾತ್ರೆ ಸಮಯದಲ್ಲಿ ಸನ್ಮಾನ ಎಲ್ಲ ಮಾಡಿದ್ರಲ್ಲ. ಹಾ, ಗೊತ್ತಾಯ್ತು. ಅವಳು ಶಾಕುಂತ್ಲೆ ನಾಟಕ ಏನೋ ಮಾಡಿದ್ಲಲ್ಲ? ಅದೇ ಅವ್ರ ತಂಗಿ
ನಿಮ್ಮ ಬ್ಯಾಚೆಲ್ಲ ಇದ್ರಲ್ವಾ? ಓ ಗೊತ್ತಾಯ್ತು ಅವಳೇ ಕೇಳಿದ್ಲಾ? ಹಾಂ, ನಿನ್ನ ತುಂಬ ಕೇಳಿದೆ ಅಂತ ಹೇಳು ಅಂತ ಅಂದ್ಲು. ಹೌದಾ? ಪರವಾಗಿಲ್ಲ. ಏನ್ ಗೊತ್ತಾ, ಅವಳು ಸ್ಕೂಲಲ್ಲಿದ್ದಾಗ ಅವಳು ಓದೋದೆಲ್ಲ ಮರ್ತೋಗ್ತಿದ್ಲು. ನಿನ್ನ ನೆನ್ಪಿಟ್ಕೊಂಡು ಮಾತಾಡ್ಸಿದಾಳಲ್ಲ. ಹೌದಾ? ಆಗ್ಬೋದು. ನೀನ್ ಹೇಳ್ದಾಗ ನನ್ ವಂಶನ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಸರಿ, ನಿನ್ ಟೀ ಶರ್ಟ್ ಕೊಡಿಲೆ, ಐರನ್ ಮಾಡ್ಕೊಡ್ತೀನಿ. ನಾನೇ ಮಾಡ್ಕೋತೀನಿ ಬಿಡಕ್ಕ. ಏಯ್ ಕೊಡೋ ಇಲ್ಲಿ. ನಿಂಗೆ ಯಾಕೆ ತೊಂದರೆ? ಸುಮ್ಮನೆ ಇರು. ತೊಂದ್ರೆನಾ? ಕೊಡಿಲಿ. ನೀನ್ ಚಿಕ್ಕವನಿದ್ದಾಗ ನಾನೇ ನಿನ್ ಬಟ್ಟೆನ ಐರನ್ ಮಾಡ್ಕೊಡ್ತಿದ್ದು, ಗೊತ್ತಾ? ಆಗ ಸಣ್ಣವನಿದ್ದೆ, ಈಗ ದೊಡ್ಡವನಾಗಿದ್ದೀನಲ್ವಾ? ನೀನು ಎಷ್ಟೇ ದೊಡ್ಡವನಾದ್ರೆ ಏನು, ನೀನ್ ನನ್ ಪುಟ್ಟ ತಮ್ಮ ಅಲ್ವಾ? ನಿಂಗೆ ನಾನಂದ್ರೆ ಎಷ್ಟು ಇಷ್ಟ ಅಲ್ವಾ? ಇಷ್ಟ ಇಲ್ದೆ ಹಲೋ. ಹಾ ಸರ್ ಹೇಳಿ. ಹೌದಾ ಸರ್? ಸರಿ, ಓಕೆ, ಥ್ಯಾಂಕ್ ಯು ಸರ್. ಅಪ್ಪ ಅಪ್ಪ. ಏ ಶ್ರುತಿ, ಯಾಕಂಗ್ ಕಿರ್ಚ್ಕೊಳ್ತಿದ್ಯಾ? ನಿಮ್ಮಪ್ಪ ಮನೇಲಿಲ್ಲ, ಮಾರ್ಕೆಟ್ಗೆ ಹೋಗಿಲ್ವಾ? ಅಯ್ಯೋ ಹೌದಲ್ವಾ, ನಾನು ಮರೆತ್ಬಿಟ್ಟಿದ್ದೆ. ಏನಾಯ್ತು? ಅದು ನಾವು ಮುಂದಿನ ವಾರದಿಂದ ಟ್ಯೂಷನ್ ಕ್ಲಾಸಸ್ ತಗೋಬಂತೆ. ಹೌದಾ? ಹಾ, ಹಾಗಿದ್ರೆ ಕೆಲಸ ಎಲ್ಲ ಈಗಲಿಂದನೇ ಶುರು ಮಾಡ್ಕೊಬೇಕಲ್ವಾಕ? ಕೆಲ್ಸನಾ? ಏನ್ ಕೆಲ್ಸನೋ? ಅದೇಮ್ಮ, ಪಬ್ಲಿಸಿಟಿ ಎಲ್ಲ ಮಾಡಬೇಕು, ಟ್ಯೂಷನ್ಗೆ ಸ್ಟೂಡೆಂಟ್ಸ್ನ ಕರ್ಸ್ಬೇಕಲ್ವಾ? ಆದರೆ ಸ್ಕೂಲ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ ಕಣೋ. ಈಗ ಸ್ಟೂಡೆಂಟ್ಸ್ ಬರ್ತಾರಾ? ನಾವು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತಲ್ವಾ? ಏನಾಗಲ್ಲಕ್ಕ, ಬರ್ದೆ ಏನು ಮಾಡ್ತಾರೆ? ಈಗ ಟ್ಯೂಷನ್ಗೆ ಹೋಗ್ತಿರೋ ಮಕ್ಕಳೇ ಇರೋದಿಲ್ಲ. ಎಜುಕೇಷನ್ ಸಿಸ್ಟಮ್ ಕೂಡ ಹಾಗೆ ಆಗಿದೆ. ಈಗ ಪೇರೆಂಟ್ಸ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಹಾಗಾಗಿ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಪ್ಲ್ಯಾನ್ ಮಾಡೋಣ ಬಾ. ಸರಿ, ನಾಳೆ ಕ್ಲಾಸ್ ಹತ್ರ ಹೋಗಿ ಬರೋಣ. ಒಂದೆರಡು ಚೇರ್ಸು, ಟೇಬಲು ಇದೆಲ್ಲ ಬೇಕಾಗುತ್ತೆ, ಅದೆಲ್ಲ ತಂದಿಟ್ಕೊಳ್ಳೋಣ. ಹೌದು, ಯಾವ ಕ್ಲಾಸ್ಗೆ ಟ್ಯೂಷನ್ ಕೊಡ್ಬೇಕು ಅನ್ಕೊಂಡಿದ್ಯಾ? ನಾನು 8th ಇಂದ 12th ವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓ ಹೌದಾ, ಸರಿ. ಸ್ಟೂಡೆಂಟ್ಸ್ ಏನಾದ್ರು ಜಾಸ್ತಿ ಆದರೆ ನಾನು ಬಂದು ಹೆಲ್ಪ್ ಮಾಡ್ತೀನಿ. ಮೊದಲು ನಿನ್ನ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊ. ನಾನು ನವ್ಯಾಗೆ ಹೇಳಿದ್ದೀನಿ, ಅವಳು ಬಂದು ಹೆಲ್ಪ್ ಮಾಡ್ತಾಳಂತೆ. ಸರಿ ಆಯ್ತು. ಮತ್ತೆ ನೇಮ್ ಬೋರ್ಡ್ ಮಾಡಬೇಕು. ಹಾಂ, ಅದು ನಾನು ನೋಡ್ಕೊತೀನಿ. ಹೆಸರು ಟೈಮಿಂಗ್ಸ್ ಎರಡು ಹಾಕಿದ್ರೆ ಸಾಕಲ್ವಾ? ಫೋನ್ ನಂಬರ್ ಯಾರು ಹಾಕ್ತಾರೆ? ಹಾಂ ಸರಿ ಸರಿ, ಸೋಷಿಯಲ್ ಮೀಡಿಯಲ್ಲಿ ಇದ್ರ ಬಗ್ಗೆ ಹಾಕೋಣ, ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸರಿ ಸರಿ, ಒಳ್ಳೆ ಐಡಿಯಾ. ಸರಿ, ನೀನು ರೆಡಿ ಆಗು, ಅಪ್ಪ ಬರೋ ಟೈಮ್ ಆಯಿತು. ಅಮ್ಮ ನೀನು ರೆಡಿ ಆಗೋ. ತಗೋ ನಿನ್ನ ಟೀ ಶರ್ಟ್. ಥ್ಯಾಂಕ್ಸ್. ಟಾಕೀಸ್ ಆಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.